ಪ್ರೀತಿಯ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ದೈಹಿಕ ಶಿಕ್ಷಕ ನಮಸ್ಕಾರ. ವಿದ್ಯಾರ್ಥಿಗಳೇ, ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ನಿಮಗೆ ತುಂಬಾ ದಿನದ ನಂತರ ಈ ಒಂದು ಪ್ರಥಮ ಚಿಕಿತ್ಸೆಯನ್ನ, ಈ ಒಂದು ಅಧ್ಯಯನವನ್ನ ಇವತ್ತು ಆರಂಭಿಸ್ತಾ ಇದ್ದೇನೆ. ಮಕ್ಕಳೇ, ನಿಮಗೆ ಕಳೆದ ಒಂದು ಸಾಲಿನಲ್ಲಿ ಆರೋಗ್ಯ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣ ಎರಡು ಒಂದು ನಾಣ್ಯದ ಮುಖಗಳಿದ್ದ ಹಾಗೆ. ಮಕ್ಕಳೇ, ಆರೋಗ್ಯದ ಬಗ್ಗೆ ನಾವು ವೈಯಕ್ತಿಕ ಆರೋಗ್ಯ ಅಂತಕ್ಕಂಥದ್ದು ಬಹಳ ಎಷ್ಟೇ ನಾವು ಜಾಗರೂಕರಾಗಿದ್ದರೂ ಸಮೇತ ಇವತ್ತಿನ ಆಧುನಿಕ ಯುಗ ಮತ್ತು ಈ ಒಂದು ಕರೋನಾ ಒಂದು ಸಮಯದಲ್ಲೂ ಸಮೇತ ನಾವು ಎಷ್ಟು ದಿನನಿತ್ಯ ಕೈಯನ್ನ ಬೆಳಿಗ್ಗೆ ಎದ್ದ ತಕ್ಷಣ ನಾವು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸಮೇತ ಕೈನ ಸಾಬೂನು ಅಥವಾ ಸ್ಯಾನಿಟೈಸರ್ ತೊಳೆಯೋದಾಗಲಿ ಅಥವಾ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಸೋಷಿಯಲ್ ಮಾಸ್ಕ್ ಅನ್ನ ಧರಿಸುವುದಾಗಲಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಲಿ, ಎಲ್ಲದರಿಂದಲೂ ಸಮೇತ ಕರೋನಾ ಅಂತಕ್ಕಂಥದ್ದು ಅಷ್ಟು ಪ್ರಮುಖವಾಗಿ ಮಹತ್ವವನ್ನ ಇವತ್ತು ಪರಿಣಾಮಕಾರಿಯಾಗಿ ಇಡೀ ದೇಶ, ರಾಜ್ಯ ಅಲ್ಲದೆ ಪ್ರಪಂಚದಾದ್ಯಂತ ತಾಂಡ ಹಾಡುತ್ತಿದೆ. ಅಂತಹ ಕರೋನಾವನ್ನ ನಾವು ಎದುರಿಸಬೇಕಾದ್ರೆ ತಮ್ಮ ದೃಢ ಸಂಕಲ್ಪದಿಂದ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಬಳಸುತ್ತಾ ನಮ್ಮ ಮನೆಯಲ್ಲೂ ಸಮೇತ ಸುರಕ್ಷಿತವಾಗಿ ಸ್ವಚ್ಛವಾಗಿ ಎಕ್ಸಾಂಪಲ್ ಇರಬೇಕಾಗುತ್ತೆ. ಸೊ ಬೈ ಚಾನ್ಸ್ ನಮ್ಮ ಅವಶ್ಯಕತೆಗಳು ಇದ್ದಂತ ಸಂದರ್ಭದಲ್ಲಿ ಹೊರಗಡೆ ಹೋಗಿ ಮಾರ್ಕೆಟ್ಗೆ ಅಥವಾ ಬೇರೆ ಏನೋ ಒಂದು ತಗೊಳ್ಳೋಕೆ ಪರ್ಚೇಸ್ ಮಾಡ್ತಕ್ಕಂಥ ಆಕಸ್ಮಿಕವಾಗಿ ಅಪಘಾತ ಅಂತಕ್ಕಂಥದ್ದು ಸಂದರ್ಭ ಬರುತ್ತೆ. ಈ ಅಪಘಾತ ಆದಂತಹ ಸಂದರ್ಭದಲ್ಲಿ ಯಾವ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು, ಅಪಘಾತ ಅಂದ್ರೆ ಏನು, ಅಪಘಾತದ ಮಹತ್ವ ಏನು ಅಥವಾ ಪ್ರಥಮ ಚಿಕಿತ್ಸೆ ಮಹತ್ವ ಏನು ಅಂತಕ್ಕಂಥದ್ದನ್ನು ನಾವು ಈ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಸೊ ಮಕ್ಕಳ, ಪ್ರಥಮ ಚಿಕಿತ್ಸೆ ನಿಮಗೆ ದೈಹಿಕ ಶಿಕ್ಷಣದಲ್ಲಿ ಹೇಗೆ ಗುಂಪು ಆಟ, ಮೇಲಾಟ, ಹಾಗೆ ಯೋಗ ಮತ್ತು ಆರೋಗ್ಯ ಶಿಕ್ಷಣ ಅಂತಕ್ಕಂಥದ್ದು 4 ಮಹತ್ವವಾದ ಅಂಶಗಳಿದಾವೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಆಗದೆ ಗುಂಪು ಆಟಗಳು 3 ಅಧ್ಯಾಯಗಳನ್ನು ಆಗಿದೆ. ಹಾಗೆ ಮೇಲಾಟಗಳನ್ನು ಈಗೇನು ದೂರದ ಓಟ ಮತ್ತು ಮಧ್ಯಮ ದೂರದ ಓಟ 8ರಲ್ಲಿ ಕಲ್ತಿದ್ರಿ. ಈಗ ಇಲ್ಲಿ ತ್ರಿವಿಧ ಜಿಗಿತ ಮತ್ತು ಜಾವ್ಲಿನ್ ಎಸೆತ ಅಂತಕ್ಕಂಥದ್ದನ್ನ ತಿಳ್ಕೊಳ್ತೀರ. ಹಾಗೆ ಆರೋಗ್ಯ ಶಿಕ್ಷಣಕ್ಕೆ ಬಂದಂತ ಸಂದರ್ಭದಲ್ಲಿ ಸಾಮಾಜಿಕ ಆರೋಗ್ಯ ಜೊತೆಗೆ ಪ್ರಥಮ ಚಿಕಿತ್ಸೆ. ಈ ಪ್ರಥಮ ಚಿಕಿತ್ಸೆಯಲ್ಲಿ ಕಳೆದ ಸಾಲಿನ ಸುಟ್ಟ ಗಾಯಗಳಿಗೆ ಮತ್ತು ಪ್ರಥಮ ಚಿಕಿತ್ಸೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನೀವು ತಿಳ್ಕೊಂಡಿಲ್ಲ. ಆದರೂ ಸಮೇತ ಇವತ್ತು ಪುನಃ ಮತ್ತೆ ನಿಮಗೆ ತುಂಬಾ ದಿನದ ನಂತರ ಈ ಒಂದು ಅವಧಿ ನಿಮಗೆ ಇಂದಿನ ತರಗತಿಯನ್ನ ಮತ್ತೆ ಸಿಂಹಾವಲೋಕನ ಅಥವಾ ಪುನಃ ರಿಪೀಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ತುಂಬಾ ದಿನದ ನಂತರ ತರಗತಿ ಆಗಿರೋದ್ರಿಂದ. ಸೊ ಪ್ರಥಮ ಚಿಕಿತ್ಸೆ ಎಂದರೇನು? ಮೊದಲನೇದಾಗಿ ವಾಟ್ ಯು ಮೀನ್ ಫಸ್ಟ್ ಏಡ್. ಪ್ರಥಮ ಚಿಕಿತ್ಸೆ ಅಂತ ಅಂದ್ರೆ, ಸೊ ಒಬ್ಬ ಮಗು ಅಥವಾ ಒಬ್ಬ ವ್ಯಕ್ತಿ ಅಪಘಾತಕ್ಕೆ ಒಳಗಾದಂತ ಸಂದರ್ಭದಲ್ಲಿ ಅಥವಾ ಆಕ್ಸಿಡೆಂಟ್ ಅಥವಾ ಅವಘಡ ಆಗದಂತ ಸಂದರ್ಭದಲ್ಲಿ ಆ ಮಗುವಿಗೆ ಆ ಸ್ಥಳದಲ್ಲಿ ದೊರೆತಕ್ಕಂಥ ಉಪಕರಣಗಳನ್ನು ಉಪಯೋಗಿಸಿಕೊಂಡು ವೈದ್ಯರು ಬರುವುದಕ್ಕಿಂತ ಮುಂಚೆ ಕೊಡ್ತಕ್ಕಂಥ ಒಂದು ತಾತ್ಕಾಲಿಕ ಚಿಕಿತ್ಸೆನೇ ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ, ಫಸ್ಟ್ ಏಡ್ ಅಂತ. ಸೊ ಅದಕ್ಕೆ ಒಂದು ಅರ್ಥನೂ ಇದೆ, ಡೆಫಿನೇಷನ್ ಇದೆ. ಏನಪ್ಪಾ ಅಂತಂದ್ರೆ, ಅಪಘಾತಕ್ಕೆ ಒಳಗಾದವರನ್ನ ವೈದ್ಯರ ಸೇವೆ ದೊರಕುವವರೆಗೆ, ಯಾರಿಗೆ ಅಪಘಾತಕ್ಕೆ ಒಳಗಾದವರನ್ನ ವೈದ್ಯರ ಸೇವೆ ದೊರಕುವವರೆಗೆ ಪ್ರಾಣಾಪಾಯದಿಂದ ರಕ್ಷಿಸಲು ನೀಡುವ ಪೂರಕ ಚಿಕಿತ್ಸೆಯನ್ನು ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ. ಅಂದ್ರೆ ಅಪಘಾತ ಯಾವ ವ್ಯಕ್ತಿ ಆಗಿರ್ಬೋದು, ಯಾವ ಮಗು ಆಗಿರ್ಬೋದು, ಆ ಒಂದು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಈ ವೈದ್ಯರು, ಡಾಕ್ಟರ್ ಅಂತಕ್ಕಂಥವ್ರು ದೊರಕುವವರೆಗೆ, ಅದಕ್ಕಿಂತ ಮುಂಚೆನೆ ನೀಡ್ತಕ್ಕಂಥ ಒಂದು ಪೂರಕ ಚಿಕಿತ್ಸೆ. ಯಾಕಪ್ಪ ಅಂತಂದ್ರೆ ಅವನ ಪ್ರಾಣವನ್ನ ರಕ್ಷಣೆ ಮಾಡಲಿಕ್ಕೆ, ಆ ವ್ಯಕ್ತಿಯ ಮಗುವಿನ ಪ್ರಾಣವನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಪೂರಕವಾದಂತ ಚಿಕಿತ್ಸೆನೇ ಪ್ರಥಮ ಚಿಕಿತ್ಸೆ ಅಂತ ಹೇಳ್ತಾರೆ. ಸೊ ನಿಮಗೆ ಇದು ಡೆಫಿನೇಷನ್, ಇದು ಬಹಳ ಮಹತ್ವವಾದ
ಅಪಘಾತಕ್ಕೆ ಒಳಗಾದಂತಹ ವ್ಯಕ್ತಿಯನ್ನ ಅಥವಾ ಮಗುವನ್ನ ವೈದ್ಯರ ಸೇವೆ ದೊರಕುವವರೆಗೆ ಪೂರಕವಾಗಿ ತಾತ್ಕಾಲಿಕವಾಗಿ ನೀಡ್ತಕ್ಕಂಥ ಪ್ರಾಣವನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಚಿಕಿತ್ಸೆಯೇ ಪ್ರಥಮ ಚಿಕಿತ್ಸೆ ಅಂತ ಅಂದ್ಬಿಟ್ಟು ಕರೀತಾರೆ. ಸೊ ಈ ಪ್ರಥಮ ಚಿಕಿತ್ಸೆಯ ಮಹತ್ವ ಏನು ವ್ಯಾಲ್ಯೂಸ್ ಅಥವಾ ಅಂಶಗಳೇನು ಅಂತ ಅಂದ್ರೆ, ನಂಬರ್ 1, ಪ್ರಥಮ ಚಿಕಿತ್ಸೆ ಮಾಡೋದ್ರಿಂದ ರಕ್ತಸ್ರಾವವನ್ನ ತಡೆಗಟ್ಟಬಹುದು. ಅಂದ್ರೆ ಎಕ್ಸಾಂಪಲ್, ಈಗ ಶಾಲೆಯಿಂದ ಮನೆಗೆ ಹೋಗ್ಬೇಕಾಗುತ್ತೆ, ಮನೆಯಿಂದ ಶಾಲೆಗೆ ಬರ್ಬೇಕಾದಂತ ಸಂದರ್ಭದಲ್ಲಿ ಸೈಕಲ್ ಅನ್ನ ಜೋರಾಗಿ ತುಳಿತಕ್ಕಂಥ ಸಂದರ್ಭದಲ್ಲಿ ಏನೋ ಚೈನ್ ಪೆಡ್ಲು ಕಿತ್ಕೊಂಡೋಯ್ತು ಅಥವಾ ಪೆಡ್ಲೆ ಇದಾಯ್ತು ಅಥವಾ ಅವನೇ ಬಿದ್ದಂತ ಸಂದರ್ಭದಲ್ಲಿ ತರ್ಚ್ಕೊಂಡು ಹೋಗುತ್ತೆ, ರಕ್ತ ಅಂತಕ್ಕಂಥದ್ದು ಸುರಿತಕ್ಕಂಥ. ಸೊ ಅಂತ ಸಂದರ್ಭದಲ್ಲಿ ರಕ್ತವನ್ನ ಮೊದಲು ನಾವು ತಡೆಗಟ್ಟಬೇಕು. ಯಾವುದರಿಂದ ಏನ್ ಮಾಡ್ಬೇಕು, ತಕ್ಷಣನೇ ಆ ಬ್ಲಡ್ ಅನ್ನ ಒಂದು ಬಟ್ಟೆ ತಕ್ಷಣ ಸಿಗ್ತಕ್ಕಂಥ ಒಂದು ಹತ್ತಿ ಅಥವಾ ಏನಾದ್ರೂ ಒಂದು ಕಾಟನ್ ಇಂದಲ ಅಥವಾ ಬ್ಯಾಂಡೇಜ್ ಬೇಗ ಬಟ್ಟೆಯಿಂದಲ ಅದನ್ನ ಬೇಗ ಶುದ್ಧವಾದ ಬಟ್ಟೆಯಿಂದ ಅದನ್ನ ರಕ್ತವನ್ನ ಸ್ರಾವವನ್ನ ನಿಲ್ಲಿಸಬೇಕು. ಮೊದಲು ರಕ್ತಸ್ರಾವ ನಿಲ್ಲಿಸಿದ್ರೆ ಸೊ ಅವನಿಗೆ ಒಂದು ದೇಹದಲ್ಲಿರ್ತಕ್ಕಂಥ ರಕ್ತದ ಅಂಶ ಅಥವಾ ಪ್ರಮಾಣ ಅಂತಕ್ಕಂಥದ್ದು ಕಡಿಮೆ ಮಾಡೋದು, ಜಾಸ್ತಿ ಆಗುತ್ತೆ, ಕಡಿಮೆ ಆಗಲ್ಲ. ಹಾಗೆ ನೋವಿನ ತೀಕ್ಷ್ಣತೆಯನ್ನು ಕಡಿಮೆಗೊಳಿಸಬಹುದು. ಅಪಘಾತ ಆದಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಚೇಳು ಅಥವಾ ಹಾವು ಅಥವಾ ಏನೋ ಮುಂದೆ ಬರ್ತಕ್ಕಂಥ ಯಾವ್ಯಾವ ಅಪಘಾತ, ಸೊ ಅವನ್ನ ವಿವಿಧ ಅಪಘಾತ ನೋಡುವಂತಹ ಸಂದರ್ಭದಲ್ಲಿ ನೋವಿನ ತೀಕ್ಷ್ಣತೆಯನ್ನು ಕಡಿಮೆ ಮಾಡಬಹುದು. ಆ ವ್ಯಕ್ತಿ ಆಗಿರ್ತಕ್ಕಂಥ ನೋವನ್ನ ತೀಕ್ಷ್ಣ, ಮತ್ತೆ ಆ ವ್ಯಕ್ತಿ ಆಕ್ಸಿಡೆಂಟ್ ಆದಂತಹ ವ್ಯಕ್ತಿಯರಿಗೆ ಧೈರ್ಯವನ್ನ ನೀಡಬೇಕು. ಮೊದಲನೇದಾಗಿ ಆತ್ಮವಿಶ್ವಾಸವನ್ನು ತುಂಬಬೇಕು, ಅವನಿಗೆ ಹೆಚ್ಚಿಸಬೇಕು. ಯಾಕಪ್ಪ ಅಂದ್ರೆ ನಿನಗೆ ಯಾವುದೇ ಜೀವ ಭಯ, ಜೀವ ಬೆದರಿಕೆ ಅಂತಕ್ಕಂಥ ಆಗಲ್ಲ, ಏನೂ ಆಗಲ್ಲ, ಧೈರ್ಯ ಇರು, ಡಾಕ್ಟರ್ಗಳು ಇದ್ದಾರೆ, ಆಸ್ಪತ್ರೆ ಇದೆ ಅಂತ ಅಂದ್ಬಿಟ್ಟು ಅವನನ್ನ ತಕ್ಷಣ ವೈದ್ಯರ ಬಳಿ ಕರೆದೊಯ್ಯಬೇಕು. ಅವಾಗ ಅವನಿಗೆ ಅಪಘಾತ ಆದಂತಹ ವ್ಯಕ್ತಿಗೆ ತನ್ನ ಜೀವವನ್ನ ಸಾವಿನ ದೌಡೆಯಿಂದ ಫಸ್ಟ್ ಅವನನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಸೊ ಇದು ಪ್ರಥಮ ಚಿಕಿತ್ಸೆಯ ಮಹತ್ವ ಆಗಿರ್ತದೆ. ಅಂದ್ರೆ ಮುಂದಿನ ಒಂದು ಚಿಕಿತ್ಸೆಗೂ ಸಹಾಯ ಮಾಡುತ್ತದೆ ಈ ಒಂದು ಪ್ರಥಮ ಚಿಕಿತ್ಸೆ. ಮುಂದೆ ಏನ್ ಮಾಡ್ಬೇಕಪ್ಪ ಅಂತಕ್ಕಂಥ ಎಕ್ಸಾಂಪಲ್, ಅದು ಚೇಳು ಅಥವಾ ಏನಾದ್ರು ಹಾವು ಏನಾದ್ರು ಕಟ್ಟಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿಗೆ ಏನು ಬಟ್ಟೆಯನ್ನ ಕಟ್ಟಿದ್ವಿ. ಕಾರಣ ಆ ವಿಷ ಅಂತಕ್ಕಂಥದ್ದು ನಮ್ಮ ದೇಹಕ್ಕೆ, ನಮ್ಮ ಮೈಯಿಗೆ ಅಥವಾ ಮೆದುಳಿಗೆ ಸೇರಬಾರದು ಅಂತಕ್ಕಂಥ ವಿಷಯ. ಯಾಕೆ ಸೇರಬಾರ್ದು ಅಂತಂದ್ರೆ ಅನ್ಕಾನ್ಶಿಯಸ್ ಆಗ್ತಕ್ಕಂಥದ್ದು ವಿಷ ಅಂತಕ್ಕಂಥ ದೇಹದ ಮುಖಾಂತರ ಆಗ್ತಕ್ಕಂಥದ್ದು, ನಾವೆಲ್ಲ ಫುಲ್ ಸ್ಪ್ರೆಡ್ ಆಗ್ತಕ್ಕಂಥದ್ದು ಎಲ್ಲ ಆಗುತ್ತೆ ಮಕ್ಕಳೇ. ಸೊ ಆ ಒಂದು ದೃಷ್ಟಿಯಿಂದ ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ಮಹತ್ವವಾದಂತಹ ವಿಚಾರ. ಈ 5 ಅಂಶಗಳು ನೀವು ತಿಳ್ಕೊಂಡಿರಬೇಕು. ಮೊದಲನೇದಾಗಿ ರಕ್ತಸ್ರಾವವನ್ನು ತಡೆಗಟ್ಟುತ್ತೆ, ನಂತರ ನೋವಿನ ತೀಕ್ಷ್ಣತೆಯನ್ನು ಕಡಿಮೆಗೊಳಿಸುತ್ತದೆ, ಹಾಗೆ ಧೈರ್ಯವನ್ನು ನೀಡುತ್ತದೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಪ್ರಥಮ ಚಿಕಿತ್ಸೆಯಿಂದ, ಮತ್ತು ಸಾವಿನ ದವಡೆಯಿಂದ ಆ ವ್ಯಕ್ತಿ ಸಾವಿನ ದವಡೆಯಿಂದ ರಕ್ಷಣೆ ಮಾಡೋದು, ನಂತರ ಮುಂದಿನ ಚಿಕಿತ್ಸೆಗೆ ಸಹಾಯ ಮಾಡತಕ್ಕಂಥ ಒಂದು ಅಂಶವನ್ನು ಇದು ಅರ್ಥ ಮತ್ತು ಮಹತ್ವವನ್ನು ತಿಳ್ಕೊಂಡಿರ್ಬೋದು. ಸೊ ಈಗ ಪ್ರಥಮ ಚಿಕಿತ್ಸೆಯಲ್ಲಿರ್ತಕ್ಕಂಥ ಸಲಕರಣೆಗಳು. ಪ್ರಥಮ ಚಿಕಿತ್ಸೆಯಲ್ಲಿ ಏನೇನು ಸಲಕರಣೆ ಇರಬೇಕಪ್ಪ ಅಂತಂದ್ರೆ, ಒಂದು ಪೆಟ್ಟಿಗೆ ಅಂತ, ಒಂದು ಮನೆ ಆಗಲಿ, ಒಂದು ಶಾಲೆ ಆಗಲಿ, ಒಂದು ಸಂಸ್ಥೆ, ಸಂಘ ಸಂಸ್ಥೆ, ಪ್ರತಿಯೊಂದು ಸಂಸ್ಥೆ ಫಸ್ಟ್ ಏಡ್ ಬಾಕ್ಸ್ ಅಂತಕ್ಕಂಥದ್ದನ್ನ ಇಟ್ಟಿರ್ತಾರೆ. ಒಂದು ಶಾಲಾ ವಾಹನ, ಒಂದು ಬಸ್ ಆಗಿರಲಿ, ಅಲ್ಲಿ ಫಸ್ಟ್ ಏಡ್ ಬಾಕ್ಸ್ ಅಂತ ಇರುತ್ತೆ. ಏನೇನು ಅಪಘಾತ ಆದಂತ ಸಂದರ್ಭದಲ್ಲಿ ಆ ಒಂದು ಬಾಕ್ಸ್ ಒಳಗೆ ಏನೇನು ಇರಬೇಕು ಅಂತಕ್ಕಂಥ. ಸೊ ಪ್ರಥಮ ಚಿಕಿತ್ಸಕನು ತನ್ನಲ್ಲಿ ಚಿಕಿತ್ಸೆಗಾಗಿ ಕೆಲವು ಸಲಕರಣೆಗಳನ್ನು ಹೊಂದಿರತಕ್ಕಂಥದ್ದು ಮುಖ್ಯವಾದಂತಹ ಅಂಶವಾಗಿರ್ತದೆ. ಅವನು ಯಾವಪ್ಪ ಅಂತಂದ್ರೆ ವಿವಿಧ ರೀತಿಯ ಬ್ಯಾಂಡೇಜ್ ಅನ್ನು ಇಟ್ಕೊಂಡಿರ್ಬೇಕು. ವಿವಿಧ ರೀತಿಯ ಬ್ಯಾಂಡೇಜ್, ಹತ್ತಿ, ನೋವು ನಿವಾರಕ ಸ್ಪ್ರೇ, ನೋವು ನಿವಾರಕ ಸ್ಪ್ರೇ,
ಮತ್ತೆ ಟಿಂಚರ್, ಅಯೋಡಿನ್, ಸೋಡಿಯಂ ಬೈಕಾರ್ಬೊನೇಟ್, ವಿವಿಧ ರೀತಿಯ ಬ್ಯಾಂಡೇಜ್, ಹತ್ತಿ, ನೋವು ನಿವಾರಕ ಸ್ಪ್ರೇ, ಟಿಂಚರ್, ಅಯೋಡಿನ್, ಸೋಡಿಯಂ ಬೈಕಾರ್ಬೊನೇಟ್, ಬ್ಲೇಡ್, ಕತ್ತರಿ, ನೆಕ್ಸ್ಟ್ ಮುಲಾಮ್, ವಿವಿಧ ರೀತಿಯ ಮುಲಾಮ್, ಇನ್ನು ಮುಂತಾದವು. ಇಷ್ಟು ಸಲಕರಣೆಗಳು ಇರಬೇಕು ಮಕ್ಕಳು. ಒಬ್ಬ ಅಪಘಾತಕ್ಕೆ ಒಳಗಾಗಿದ್ದಾನಪ್ಪ ಅಂತಂದ್ರೆ ಅವನಲ್ಲಿ ಈ ಒಂದು ಸಲಕರಣೆಗಳು ಇತ್ತು ಅಂತಂದ್ರೆ ಆ ಒಬ್ಬ ವ್ಯಕ್ತಿಯ ಪ್ರಥಮ ಚಿಕಿತ್ಸೆಯನ್ನ ಖಂಡಿತವಾಗಿ ಮಾಡಬಹುದು. ಏನಪ್ಪಾ ಅಂತಂದ್ರೆ ಬ್ಯಾಂಡೇಜ್ ಇರಬೇಕು, ವಿವಿಧ ರೀತಿಯವು, ಹತ್ತಿ ಇರಬೇಕು, ಹಾಗೆ ಬ್ಲೇಡ್ ಇರಬೇಕು, ಕತ್ತರಿ ಇರಬೇಕು, ನೋವು ನಿವಾರಕವಾದಂತಹ ಒಂದು ಸ್ಪ್ರೇ ಇರಬೇಕು. ನೋವು ಎಲ್ಲಿಂದ ಸ್ಪ್ರೇ ಹೊಡೆದ್ರೆ ನೋವು ಹೋಗುತ್ತೆ. ಟಿಂಚರ್, ಅಯೋಡಿನ್, ಸೋಡಿಯಂ ಬೈಕಾರ್ಬೊನೇಟ್ ಮತ್ತು ಮುಂತಾದ ಮುಲಾಮುಗಳು ಇರ್ತಕ್ಕಂಥದ್ದು. ಇನ್ನ ಎಕ್ಸೈಸ್ ಇಷ್ಟು ಸಲಕರಣೆಗಳು ಪ್ರತಿಯೊಬ್ಬ ಒಂದು ಪೆಟ್ಟಿಗೆಯೂ ಸಮೇತ ಸೂಜಿ ಇರಬಹುದು, ಕತ್ರೆ ಇರಬಹುದು, ಬ್ಲೇಡ್ ಇರಬಹುದು ಅಥವಾ ದಾರ ಎಲ್ಲವೂ ಸಮೇತ ಇದ್ರೆ ತುಂಬಾ ಒಳ್ಳೆಯದು. ಸೊ ಇಷ್ಟು ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆಯಲ್ಲಿರಬೇಕಾದಂತಹ ಸಲಕರಣೆಗಳು. ಮತ್ತು ಈಗ ಪ್ರಥಮ ಚಿಕಿತ್ಸೆಯ ಸುವರ್ಣ ನಿಯಮಗಳು. ಅದಕ್ಕಿಂತ ಪೂರ್ವದಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಮೊಟ್ಟ ಮೊದಲು 1879 ಇಂಗ್ಲೆಂಡಿನ ಸೆಂಟ್ ಜಾನ್ಸ್ ಆಂಬುಲೆನ್ಸ್ ಸಂಘದವರಿಂದ ಜಾರಿಗೆ ತಂದರು. ಈ ಒಂದು ಪ್ರಥಮ ಚಿಕಿತ್ಸೆಯನ್ನ ನಿಮಗೆ ತಿಳ್ಕೊಂಡಿರಲಿ ಮಕ್ಕಳೇ, ಇದು ನಡೆಸ್ತೀನಿ. ಈ ಒಂದು ಪ್ರಥಮ ಚಿಕಿತ್ಸೆಯನ್ನ ಮೊಟ್ಟ ಮೊದಲು 1879 ಇಲ್ಲಿ ಇಂಗ್ಲೆಂಡ್ನಲ್ಲಿ ಇಂಗ್ಲೆಂಡ್ನ ಸೇಂಟ್ ಜಾನ್ಸ್ ಆಂಬುಲೆನ್ಸ್ ಅಂತಕ್ಕಂಥವರು ಪ್ರಪ್ರಥಮ ಬಾರಿಗೆ ಈ ಪ್ರಥಮ ಚಿಕಿತ್ಸೆಯನ್ನ ಮೊಟ್ಟ ಮೊದಲು ಜಾರಿಗೆ ತರ್ತಾರೆ. ಇಲ್ಲಿ ಅಪಘಾತಕ್ಕೆ ಒಳಗಾದವನಿಗೆ ವೈದ್ಯರ ಚಿಕಿತ್ಸೆ ದೊರೆಯುವ ಮೊದಲು ನೀಡತಕ್ಕಂತಹ ಒಂದು ಪೂರಕ ಚಿಕಿತ್ಸೆನೆ ಪ್ರಥಮ ಚಿಕಿತ್ಸೆ ಅಂತ ಅಂದ್ಬಿಟ್ಟು ಹೇಳಲಾಗುತ್ತೆ. ಈ ಪ್ರಥಮ ಚಿಕಿತ್ಸೆ ನೀಡುವವಾತನು ಚಿಕಿತ್ಸೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೊಂದಿದ್ರೆ ಮಾತ್ರ ಚಿಕಿತ್ಸೆಯನ್ನ ನೀಡಬಹುದು. ಸಂಪೂರ್ಣ ಮಾಹಿತಿ ಅಂದ್ರೆ ಪ್ರಥಮ ಚಿಕಿತ್ಸೆಕ ಏನಪ್ಪಾ ಅಂತಂದ್ರೆ ಯಾವ ಪ್ರಥಮ ಅವಘಡ ಆಗಿದೆ, ಪ್ರಥಮ ಚಿಕಿತ್ಸೆ ಪೂರ್ವದಲ್ಲಿ ನಾವು ಯೋಚನೆ ಮಾಡಬೇಕು. ಏನಾಗಿದೆ ಅಂದ್ರೆ ಸುಟ್ಟಿದೆಯಾ, ಗಾಯ ಆಗಿದೆಯಾ ಅಥವಾ ಸುಟ್ಟಿದೆಯಾ ಅಥವಾ ನೀರಲ್ಲಿ ಮುಳುಗಿದಾನ ಅಥವಾ ಹಾವು ಕಡಿದಾನ ಅಥವಾ ವಿಷ ಕುಡಿದಾನ ಅಂತಕ್ಕಂಥ ಒಂದು ಆ ಒಬ್ಬ ವ್ಯಕ್ತಿಯ ಹಿನ್ನೆಲೆಯನ್ನು ಅರಿತು ಅವನು ಪ್ರಥಮ ಚಿಕಿತ್ಸೆಯನ್ನ ನೀಡಬೇಕಾಗುತ್ತೆ ಮಕ್ಕಳೇ. ಯಾವುದೇ ಕಾರಣಕ್ಕೂ ಮತ್ತು ನೀರಲ್ಲಿ ಬಿದ್ದವನಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದನ್ನ ಅಂದ್ರೆ ಪ್ರಥಮ ಚಿಕಿತ್ಸೆಯನ್ನ ಮಾಡ್ತಕ್ಕಂಥದ್ದನ್ನ ನಾವು ಬರೆದಿರ್ಬೇಕಾಗುತ್ತೆ. ಅದೇ ವಿಷ ಕುಡಿದವನಿಗೂ ನಾವು ಯಾವ ರೀತಿ ಪ್ರಥಮ ಚಿಕಿತ್ಸೆ ಮಾಡ್ಬೇಕಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗುತ್ತೆ. ಸೊ ಇದು ನೀವು ಪ್ರಥಮ ಚಿಕಿತ್ಸೆ ಮಾಡೋದಕ್ಕಿಂತ ಮುಂಚೆ ಆ ವ್ಯಕ್ತಿ ತಿಳ್ಕೊಂಡಿರ್ಬೇಕು ಹಿನ್ನೆಲೆ ಏನು ಅಂತ. ಸೊ ಮಕ್ಕಳೇ 1879 ಇಂಗ್ಲೆಂಡ್ ನಲ್ಲಿ ಪ್ರಥಮ ಚಿಕಿತ್ಸೆ ಅಂತಕ್ಕಂಥದ್ದು ಮೊಟ್ಟ ಮೊದಲು ಜಾರಿಗೆ ಬಂತು. ಈ ಪ್ರಥಮ ಚಿಕಿತ್ಸೆ ವ್ಯಕ್ತಿಯ ಜೀವ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಮಕ್ಕಳೇ. ಸೊ ಹಾಗಾದ್ರೆ ಏನೇನು ನಿಯಮಗಳಿರಬೇಕು, ಏನೇನು ಅಂಶಗಳಿರಬೇಕು ಅಂತಕ್ಕಂಥದ್ದು ಒಂದೊಂದೇ ಪಾಯಿಂಟ್ಸ್ ಅನ್ನ ನಿಮಗೆ ಓದ್ತಾ ಹೋಗ್ತೀನಿ ಮಕ್ಕಳೇ. ಮೊದಲನೇದಾಗಿ ಈ ಪ್ರಥಮ ಚಿಕಿತ್ಸಕ ಪ್ರಥಮ ಚಿಕಿತ್ಸಾ ತರಬೇತಿಯನ್ನು ಪಡೆದಿರಬೇಕು ಅಥವಾ ಚಿಕಿತ್ಸೆ ನೀಡ್ತಕ್ಕಂಥ ಕ್ರಮವನ್ನ ತಿಳಿದಿರಬೇಕು ಮೊದಲು.
ಏನಾಗಿದೆ ಮಗುಗೆ ಅಥವಾ ಆ ವ್ಯಕ್ತಿಗೆ ಅಂತಕ್ಕಂಥದ್ದನ್ನ ಅರಿತಿರಬೇಕು. ನಂತರ ಕೃತಕ ಉಸಿರಾಟದ ಅಗತ್ಯ ಕಂಡು ಬಂದ್ರೆ ಮೊದಲು ಅದನ್ನು ಮಾಡಬೇಕು. ಅಂದ್ರೆ ಕೃತಕ ಉಸಿರಾಟ ಅಂತಂದ್ರೆ ಅವನು ಉಸಿರಾಟ ಕ್ರಿಯೆ ಏನಾದ್ರು ತಪ್ಪಿದ್ರೆ, ಪ್ರಜ್ಞೆಯನ್ನು ತಪ್ಪಿದ್ರೆ ಅಂತ ಸಂದರ್ಭದಲ್ಲಿ ಅವ್ನು ಏನ್ ಮಾಡ್ಬೇಕು, ಫಸ್ಟ್ ಕೈ ಕಾಲುಗಳನ್ನ ಶೂ ಇದ್ರೆ ಶೂ ರಿಮೂವ್ ಮಾಡಬೇಕು, ಸಾಕ್ಸ್ ರಿಮೂವ್ ಮಾಡಬೇಕು, ಬೆಲ್ಟ್ ಗಳನ್ನ ರಿಮೂವ್ ಮಾಡಬೇಕು, ಟೈ ಕಟ್ಟಿದ್ರೆ ಟೈ ರಿಮೂವ್ ಮಾಡಬೇಕು, ಹ್ಯಾಟ್ ಇದ್ರೆ ಹ್ಯಾಟ್ ರಿಮೂವ್ ಮಾಡಬೇಕು. ನಂತರ ಕೈಗಳ ಅಂಗೈಗಳನ್ನು ಚೆನ್ನಾಗಿ ರಬ್ ಮಾಡಿ ಉಜ್ಜಿ ಶಾಖವನ್ನು ಉತ್ಪನ್ನ ಮಾಡಬೇಕು. ಆಗ್ಲೂ ಅವನಿಗೆ ಪ್ರಜ್ಞೆ ಬರಲಿಲ್ಲ, ಉಸಿರಾಟಿಲ್ಲ ಅಂತಂದ್ರೆ ಬಾಯಿ ಇಟ್ಟು ಉಸಿರಾಟ ಕ್ರಿಯೆಯನ್ನ ಆರಂಭ ಮಾಡಬೇಕು. ಇಲ್ಲಿ ಹಾರ್ಟ್ ಅಂತಕ್ಕಂಥದ್ದು, ಹೃದಯ ಅಂತಕ್ಕಂಥದ್ದು, ನಮ್ಮ ಶ್ವಾಸಕೋಶ ಅಂತಕ್ಕಂಥದ್ದು ಗಾಳಿಯಿಂದ ತುಂಬಿಕೊಂಡಿರುತ್ತೆ, ಅಂದ್ರೆ ಸ್ಟ್ರಕ್ ಆಗಿರುತ್ತೆ ಗಾಳಿ ಏನಂತ. ಅಂತ ಸಂದರ್ಭದಲ್ಲಿ ಇಲ್ಲಿ ಎರಡು ಅದನ್ನ ಮೆಥಡ್ ಇರ್ತದೆ ಮಕ್ಕಳೇ. ಆ ಮೆಥಡ್ ಮುಖಾಂತರ ನೀವು ಕೃತಕ ಉಸಿರಾಟವನ್ನ ಮಾಡಬೇಕಾಗುತ್ತೆ. ಅಪಘಾತದ ತೀವ್ರತೆಯನ್ನು ಪರಿಶೀಲಿಸಿ ಚಿಕಿತ್ಸೆಯನ್ನ ನೀಡಬೇಕು. ಅಪಘಾತದ ತೀವ್ರತೆ ಅಂತಕ್ಕಂಥದ್ದನ್ನ ನೀಡಬೇಕು ನಾವು ಚಿಕಿತ್ಸೆ. ಆಕ್ಸಿಡೆಂಟ್, ಭಯಂಕರ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ತಕ್ಷಣ ಆ ಸ್ಥಳದಲ್ಲಿ ಆಂಬುಲೆನ್ಸ್ ಅನ್ನ ಅಥವಾ ಬೇರೆ ವೆಹಿಕಲ್ ಅನ್ನ ಕರೆಸಿಬಿಟ್ಟು ತಕ್ಷಣ ವೈದ್ಯರ ಹತ್ರ ಅಥವಾ ದವಾಖಾನೆಗೆ ಆಂಬುಲೆನ್ಸ್ ಮುಖಾಂತರ ವೆಹಿಕಲ್ ಮುಖಾಂತರ ಸಾಗಿಸಬೇಕು, ತೀವ್ರತೆ ಜಾಸ್ತಿ ಇದ್ರೆ. ಅಷ್ಟು ಪ್ರಥಮ ಚಿಕಿತ್ಸಕನು ಚಿಕಿತ್ಸೆಯ ಸಂದರ್ಭದಲ್ಲಿ ಅವಸರ ಮಾಡದೆ ಚಿಕಿತ್ಸೆಯನ್ನ ಪರಿಪೂರ್ಣವಾಗಿ ನೀಡಬೇಕು. ರಕ್ತಸ್ರಾವವಾದರೆ ಕೂಡಲೇ ಮೊದಲು ಅದನ್ನ ನಿಲ್ಲಿಸಬೇಕು. ಅಪಘಾತಕ್ಕೀಡಾದವನಿಗೆ ಮುಖದ ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸಿ ಪ್ರಜ್ಞೆ ಬರುವಂತೆ ಮಾಡಿ ನಂತರ ಚಿಕಿತ್ಸೆಯನ್ನ ಏನ್ ಮಾಡಬೇಕು, ಪ್ರಾರಂಭಿಸಬೇಕು. ಮೊದಲು ಅವನಿಗೆ ಮೂರ್ಛೆ ಹೋಗಿದ್ರೆ, ಪ್ರಜ್ಞೆಯನ್ನು ತಪ್ಪಿದ್ರೆ ಮುಖಕ್ಕೆ ನೀರನ್ನು ಹಾಕೋದ್ರ ಮುಖಾಂತರ ಅವನಿಗೆ ಎಚ್ಚರಿಕೆ ಆಗುತ್ತೆ. ಆ ಎಚ್ಚರಿಕೆಯ ನಂತರ ಅವನಿಗೆ ಚಿಕಿತ್ಸೆನ ಆರಂಭ ಮಾಡಬೇಕಾಗತ್ತೆ. ಈ ಚಿಕಿತ್ಸೆ ನೀಡತಕ್ಕಂತಹ ವ್ಯಕ್ತಿ ಆ ರೋಗಿಗೆ ಅಂದ್ರೆ ಸಂಬಂಧಿಕರಿಗೆ ಸಾಕಷ್ಟು ಆತ್ಮವಿಶ್ವಾಸವನ್ನು ತುಂಬಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿ ಬಿದ್ದು ನರಳಾಡ್ತಾನೆ, ಓಡಾಡ್ತಾನೆ, ಆ ಸಂಬಂಧಿಕರು ಏನೋ ಆಯ್ತು ಅಂತ ಅಂದ್ಬಿಟ್ಟು ಬಾಯಿ ಬಿಡ್ಕಂತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸಾಂತ್ವನ ಹೇಳಿ ಧೈರ್ಯವನ್ನು ತುಂಬತಕ್ಕಂಥ ಶಕ್ತಿ ಇರಬೇಕು. ಯಾರಿಗೆ? ಪ್ರಥಮ ಚಿಕಿತ್ಸಕನಿಗೆ. ನಂತರ ಚಿಕಿತ್ಸೆ ನೀಡುತ್ತಾ ಶೀಘ್ರದಲ್ಲೇ ವೈದ್ಯರನ್ನು ಭೇಟಿಯಾಗುವಂತೆ ಮಾಡಬೇಕು. ಅಂದ್ರೆ ವೆಹಿಕಲ್ ಅಲ್ಲೇ ಚಿಕಿತ್ಸೆ ನೀಡ್ಕೊಂಡೇ ಹೋಗ್ಬೋದು. ಅಂತ ಸಂದರ್ಭದಲ್ಲಿ ವೈದ್ಯರು ಬರೋ ಮುಂಚೆ ನೀಡ್ತಕ್ಕಂಥದ್ದು. ಅನವಶ್ಯಕವಾಗಿ ಚಿಕಿತ್ಸೆ ದೀರ್ಘಕಾಲದವರೆಗೆ ನೀಡುತ್ತಾ ಸಮಯವನ್ನು ಹಾಳು ಮಾಡಬಾರದು. ಸಮಯವನ್ನು ವ್ಯಕ್ತ ಮಾಡದೆ ಕಡಿಮೆ ಕ್ಷಣದಲ್ಲಿ ಚಿಕಿತ್ಸೆಯನ್ನು ನೀಡಿಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಬೇಗನೆ ವೈದ್ಯರವರಿಗೆ, ಆಸ್ಪತ್ರೆಗೆ ಅಥವಾ ದವಾಖಾನೆಗೆ ಅಂತ ಒಂದು ಸ್ಥಳಕ್ಕೆ ನಾವು ಕರೆದೊಯ್ಯಬೇಕಾಗುತ್ತೆ. ಈ ರೀತಿಯಾಗಿ ಪ್ರಥಮ ಚಿಕಿತ್ಸೆ ಅಪಾಯದಲ್ಲಿರ್ತಕ್ಕಂಥ ವ್ಯಕ್ತಿಯ ಜೀವ ಉಳಿಸುವಿಕೆಯಲ್ಲಿ ಹಾಗೂ ಹೆಚ್ಚಿನ ಅನಾಹುತ ಆಗುವ ತಡೆಯುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿಕೊಳ್ತಾನೆ ಚಿಕಿತ್ಸಕ. ಆದ್ರಿಂದ ಈ ವ್ಯವಸ್ಥೆ ಎಲ್ಲಾ ಕ್ಷೇತ್ರಗಳಲ್ಲೂ ವಿಸ್ತರಿಸಿಕೊಳ್ಳುವುದೇ ನಮ್ಮೆಲ್ಲ ಆದ್ಯ ಕರ್ತವ್ಯ ಆಗಿದೆ ಮತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಈ ಪ್ರಥಮ ಚಿಕಿತ್ಸೆಯನ್ನ ಇದುವರೆಗೂ ಅರ್ಥ, ಪ್ರಥಮ ಚಿಕಿತ್ಸೆಯ ಮಹತ್ವ, ಸಲಕರಣೆಗಳು ಮತ್ತೆ ಪ್ರಥಮ ಚಿಕಿತ್ಸೆ ಮಾಡ್ತಕ್ಕಂತ ಒಬ್ಬ ವ್ಯಕ್ತಿಯ ಹಿನ್ನೆಲೆ ಮತ್ತೆ ಅವನು ಹತ್ಕೊಳ್ತಕ್ಕಂತ ಮುಖ್ಯ ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ಈಗ ನಿಮಗೆ 9ನೇ ತರಗತಿಯಲ್ಲಿ ಮುಖ್ಯವಾಗಿ ಪ್ರಥಮ ಚಿಕಿತ್ಸೆ ಹಾವು ಕಚ್ಚಿದಾಗ ಯಾವ ರೀತಿ ನಾವು ಪ್ರಥಮ ಚಿಕಿತ್ಸೆ ನೀಡಬೇಕು, ಮತ್ತೆ ನೀರಲ್ಲಿ ಮುಳುಗಿದವರಿಗೆ ಯಾವ ರೀತಿ ಪ್ರಥಮ ಚಿಕಿತ್ಸೆ ನೀಡಬೇಕು, ಹಾಗೆ ಪ್ರಾಣಿಗಳಲ್ಲಿ ಕಚ್ಚಿದಾಗ ಯಾವ ರೀತಿ ಪ್ರಥಮ ಚಿಕಿತ್ಸೆಯನ್ನ ನೀಡಬೇಕಂತಕ್ಕಂಥದ್ದನ್ನ ನೋಡೋಣ. ಈಗ ಹಾವು ಕಚ್ಚಿದಾಗ ಮೊದಲನೇದಾಗಿ ನೋಡೋಣ. ಈಗ ನೋಡಿದ್ರಿ ಹಿಂದೆ ಪ್ರಥಮ ಚಿಕಿತ್ಸೆ ಅಂದ್ರೆ ಏನು, ಅದರ ಅರ್ಥ, ಮಹತ್ವ ಮತ್ತು ಆ ಪ್ರಥಮ ಚಿಕಿತ್ಸೆಯ ವ್ಯಕ್ತಿಯ ಒಂದು ಏನು ಹಿನ್ನೆಲೆ ಅಂದ್ರೆ ಆ ಚಿಕಿತ್ಸಕನ ಸಂದರ್ಭಗಳನ್ನು ನೀವು ತಿಳ್ಕೊಂಡ್ರಿ. ಈಗ ಹಾವು ಕಚ್ಚಿದೆ ಒಬ್ಬ ವ್ಯಕ್ತಿಗೆ ಏನೋ ತರ ನಾವು ಯಾವ ರೀತಿ ಪ್ರಥಮ ಚಿಕಿತ್ಸೆಯನ್ನ ಮಾಡಬೇಕು ಅಂತದನ್ನ ನಾವು ನೋಡೋದಾದ್ರೆ, ಮೊದಲಾಗಿ ಹಾವು ಒಂದು ಸರೀಸೃಪ.
ಸರೀಸೃಪ ಅಂತಂದ್ರೆ ಭೂಮಿಯಲ್ಲೂ ಇರ್ತದೆ, ನೀರಲ್ಲೂ ಇರ್ತದೆ, ಮಣ್ಣಿನಲ್ಲೂ ಇರ್ತದೆ. ಸೊ ಮರದಲ್ಲೂ ಗಿಡದಲ್ಲೂ ಸಮೇತ ಇರ್ತದೆ. ಆ ಒಂದು ದೃಷ್ಟಿಯಿಂದ ಇದು ಒಂದು ಸರೀಸೃಪ. ಆ ಒಂದು ದೃಷ್ಟಿಯಿಂದ ಇದು ಅನೇಕ ಜಾತಿಯ ಹಾವುಗಳಿವೆ. ಇವುಗಳಲ್ಲಿ ಅನೇಕ ಕೆಲವು ಪ್ರಕಾರಗಳ ಹಾವುಗಳು ಕಚ್ಚಿದಾಗ ಅದರ ವಿಷದಿಂದ ಮನುಷ್ಯ ಸಾಯಬಹುದು. ಆ ಸಾವಿನಲ್ಲಿ ತಪ್ಪಿಸಿಕೊಳ್ತಕ್ಕಂಥ ವಿಧಾನ ಮೊದಲಿಗೆ ಕಚ್ಚಿಸಿಕೊಂಡವನಿಗೆ ಅಭಯವನ್ನ ನೀಡಿ ಕಚ್ಚಿದ ಹಲ್ಲುಗಳು ಯಾವ ರೀತಿ ಗಾಯ ಮಾಡಿವೆ, ಯಾವ ಭಾಗಕ್ಕೆ ಕಚ್ಚಿದೆ ಅಂತಕ್ಕಂಥದ್ದನ್ನು ಮೊದಲು ಗಮನಿಸಬೇಕು. ಕಚ್ಚಿದ ಭಾಗದಿಂದ ಹೃದಯದ ಭಾಗದವರೆಗೆ ಅಭಿಧಮನಿಗಳಲ್ಲಿ ರಕ್ತ ಪರಿಚಲನೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಿಗಿಯಾಗಿ ತಿರುತು ಪಟ್ಟಿಯನ್ನು ಕಟ್ಟಬೇಕು. ಅಂದ್ರೆ ನಮ್ಮ ದೇಹದಿಂದ ಹೃದಯಕ್ಕೆ ಹೋಗ್ತಕ್ಕಂಥ ನಾಳಗಳನ್ನ ಅಭಿಧಮನಿಗಳು ಅಂತ ಕರಿತೇವೆ. ಹೃದಯದಿಂದ ನಮ್ಮ ರಕ್ತ ದೇಹಕ್ಕೆ ಬರ್ತಕ್ಕಂಥ ಸಂದರ್ಭ ಅವನ್ನ ಅಪಧಮನಿಗಳು ಅಂತ ಕರಿತೀವಿ. ಸೊ ಅಭಿಧಮನಿಗಳು ಅಪಧಮನಿಗಳು ಇಲ್ಲಿ ತೀವ್ರತವಾದಂತಹ ಸಂದರ್ಭದಲ್ಲಿ ಅಂದ್ರೆ ಶುದ್ಧವಾದ ರಕ್ತವನ್ನ ಬಿಡುಗಡೆ ಆಗ್ತಕ್ಕಂಥ ಹೃದಯ ಅಶುದ್ಧ ರಕ್ತವನ್ನ ಕೊಂಡೊಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಅಭಿಧಮನಿಗಳು ಅಂತಕ್ಕಂಥದ್ದು ತಡೆಗಟ್ಟಬೇಕು. ಯಾಕಪ್ಪ ಅಂತಂದ್ರೆ ನಮ್ಮ ಮೆದುಳಿಗೆ ಫಸ್ಟ್ ಆ ವಿಷ ಅಂತಕ್ಕಂಥದ್ದು ಹೋಗ್ಬಾರ್ದು. ಅದಕ್ಕೆ ಅಂತ ತಿರುಚು ಪಟ್ಟಿಯನ್ನು ನಾವು ಕಟ್ಟಬೇಕಾಗುತ್ತೆ. ಸೊ ಇಲ್ಲಿ ಲಕ್ಷಣ ಕಂಡು ಬರ್ತದೆ. ಯಾರಲ್ಲಿ ಹಾವು ಕಡಿದಂತ ಸಂದರ್ಭದಲ್ಲಿ ಕೆಲವೊಂದು ಸಿಂಪ್ಟಮ್ಸ್ ಕಂಡು ಬರ್ತದೆ ಆ ವ್ಯಕ್ತಿಗೆ. ಏನಪ್ಪ ಅಂತಂದ್ರೆ ಹಾವಿನ ವಿಷದ ಹಲ್ಲಿನ ಗುರುತನ್ನು ಕಾಣಬಹುದು. ಯಾವುದು ವಿಷದ ಹಾವೇ? ವಿಷದ ಹಾವಿನ ಹಲ್ಲಿನ ಗುರುತು. ಹೆಂಗ್ ಕಂಡಿಡಿತೀರಾ ವಿಷದ ಹಾವೆ ಅಥವಾ ವಿಷದ ಅಲ್ಲದ ಹಾವೆ ಅಂತ ಅಂದ್ಬಿಟ್ಟು? ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ವಿಷಯ, ಯಾವುದೇ ಒಂದು ವಿಷ ಜಂತು ಅಂದ್ರೆ ಹಾವಿಗೆ 2 ಹಲ್ಲಿನ ಗುರುತುಗಳಿಗಿಂತ ಹೆಚ್ಚಿಗೆ ಗುರುತು ಇದ್ದರೆ ಅಂತ ಹಾವು ವಿಷಕಾರಿ ಅಲ್ಲ. ಅಂದ್ರೆ ಹಾವು ಕಡಿದಂತ ಸಂದರ್ಭದಲ್ಲಿ ಯಾವಾಗ 2 ಚುಕ್ಕಿ ಇರ್ತದೋ ಇದು ವಿಷಕಾರಿ ಹಾವು. ಹಾವು 2 ಹಲ್ಲಿನ ನಾಟು ಅಂದ್ರೆ ಜಾಸ್ತಿ ಇತ್ತು ಅಂದ್ರೆ ಅಥವಾ 3-4 ಈ ತರ 5 ಗುರುತುಗಳೇನಾದ್ರು ಇತ್ತು ಅಂತ ಅದು ವಿಷಕಾರಿ ಅಲ್ಲ. ಅಂದ್ರೆ 2 ವಿಷಕಾರಿ ಹಾವು. ಇಲ್ಲಿ 2 ಹಲ್ಲಿನ ಗುರುತು ಇತ್ತು ಅಂತಂದ್ರೆ ಅದು ವಿಷಕಾರಿ ಹಾವು ಅಂತ ಅಂದ್ಬಿಟ್ಟು ನಾವು ಗಮನಿಸ್ತೀವಿ. ನಂತರ ತರಚಿದ ಗಾಯ ಸನಿಹ ಸ್ವಲ್ಪ ನೋವು ಇರ್ತದೆ. ಅಂದ್ರೆ ಹಾವು ಕಡಿದಿರ್ತಕ್ಕಂಥ ಒಂದು ಸಮಯದಲ್ಲಿ ನೋವು ಅಂತಕ್ಕಂಥದ್ದು ಇರ್ತದೆ. ನಂತರ ವಿಷಕಾರಿ ಹಾವು ಕಚ್ಚಿಸಿಕೊಂಡ ಮನುಷ್ಯನ ಕೈ ಕಾಲುಗಳು ಕಂಪಿಸುತ್ತವೆ. ಅಂದ್ರೆ ನಡುತ್ತಾ ಇರ್ತದೆ ಆ ವ್ಯಕ್ತಿ. ಶಾಖ ಒಂದು ಆತನಿಗೆ ನಿಂತುಕೊಳ್ಳಲಾರದೆ ತಡವರಿಸ್ತಾ ಇರ್ತಾನೆ. ನಂತರ ಬಾಯಿಯಲ್ಲಿ ಎಂಜಲು ಅಂತಕ್ಕಂಥದ್ದು, ನೊರೆ ಅಂತಕ್ಕಂಥದ್ದು ಬೆಳ್ಳಗೆ ಬರ್ತಾ ಇರ್ತದೆ. ನಾಲಿಗೆ ಎಂಜಲು ನೊರೆ ಬರೋದಲ್ಲದೆ ಅವನು ತೊದಲುತ್ತಾನೆ, ಅಂದ್ರೆ ಹೊರ ಚಾಚುತ್ತಾನೆ, ಮತ್ತೆ ದಪ್ಪ ಆಗುತ್ತೆ ನಾಲಿಗೆ ಅಂತಕ್ಕಂಥದ್ದು. ಹಾಗೆ ವಾಕರಿಕೆ, ವಾಂತಿ ಅಂತಕ್ಕಂಥದ್ದು ಅವನು ಮಾಡ್ಕೊಳ್ತಾನೆ ಆ ಸಂದರ್ಭದಲ್ಲಿ. ನಂತರ ಕಣ್ಣು ರೆಪ್ಪೆಗಳು ಬಹಳ ಕುಗ್ಗುತ್ತವೆ, ಉಸಿರಾಟದ ತೊಂದರೆ ಸಮೇತ ಆಗ್ತಾ ಇರ್ತದೆ. ಆ ಕಣ್ಣುಗಳು ಸಮೇತ ಒಂದು ಹಳದಿ ಕಲ್ಲರಿಗೆ ತಲುಪ್ತಾನೆ. ಶರೀರ ಸೆಟೆದುಕೊಳ್ಳುತ್ತದೆ, ತಣ್ಣಗಾಗುತ್ತದೆ, ಅದು ಬೆವರನ್ನು ಸಮೇತ ಬರುವುದು. ಈ ರೀತಿ ಸಿಂಪ್ಟಮ್ಸ್ಗಳು, ಲಕ್ಷಣಗಳು ಕಾಣ್ತವೆ. ಅಂದ್ರೆ ಇಲ್ಲಿ ಬಾಯಿಂದ ಎಂಜಲು ಬರ್ಬೋದು, ನೊರೆ ಬರ್ಬೋದು, ವಾಂತಿ, ವಾಕರಿಕೆ, ಕಣ್ಣು ರೆಪ್ಪೆ ಅಂತಕ್ಕಂಥದ್ದು ಕುಗ್ಗುವಿಕೆ,
ದೇಹ ತಣ್ಣಗಾಗತಕ್ಕಂಥದ್ದು, ಇನ್ನು ಮುಂತಾದ ಅಂಶಗಳು ಕಂಡುಬರುತ್ತವೆ. ಸೊ ಯಾವುದೇ ಒಬ್ಬ ವ್ಯಕ್ತಿಗೆ ಹಾವು ಅಂತಕ್ಕಂಥದ್ದು, ವಿಷದ ಹಾವು ಕಡಿದಿದೆಪ್ಪ ಅಂತಂದ್ರೆ ಆ ಹಾವು ಅಂತಕ್ಕಂಥದ್ದು ಹಲ್ಲಿನ ಗುರುತು ಇರುತ್ತೆ. ಆ ಹಲ್ಲು 2 ಹಲ್ಲಿನ ಗುರುತು ಇದ್ರೆ ಅದು ವಿಷಕಾರಿ ಹಾವು. ಅವನ ಹಾವು ಕಟ್ಟಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಅವನೇನಾಗ್ತಾನೆ, ನಡುಗ್ತಾ ಇರ್ತಾನೆ, ಬಾಯಲ್ಲಿ ಎಂಜಲು ಅಂತಕ್ಕಂಥದ್ದು, ನೊರೆ ಅಂತಕ್ಕಂಥದ್ದು, ವಾಮಕ್ಕೆ ಅಂತಕ್ಕಂಥದ್ದು ಬರ್ತಿರ್ತದೆ, ಕಣ್ಣು ಕುಗ್ಗುತ್ತಾ ಇರ್ತದೆ, ಜೊತೆಗೆ ದೇಹ ಅಂತಕ್ಕಂಥದ್ದು ತಣ್ಣಗಾಗ್ತಾ ಇರ್ತದೆ, ಜೊತೆ ಕಣ್ಣು ರೆಪ್ಪೆಗಳು ಸಮೇತ ಕುಗ್ತಾ ಇರ್ತದೆ, ಅವನಿಗೆ ಉಸಿರಾಡಲು ತೊಂದರೆ ಆಗ್ತದೆ, ಜೊತೆಗೆ ಶರೀರ ಅಂತಕ್ಕಂಥದ್ದು ಸೆಟೆದುಕೊಳ್ಳುತ್ತದೆ. ಇಷ್ಟು ಲಕ್ಷಣಗಳು ಕಂಡು ಬರ್ತಾವೆ. ಮತ್ತೆ ಹೆಂಗ್ ಸರ್ ಅದಕ್ಕೆ ಉಪಚಾರ ಏನ್ ಮಾಡಬೇಕು? ತಕ್ಷಣವೇ ಬೇಗನೆ ವೈದ್ಯರ ಹತ್ರ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಮೊದಲು ಹಾವು ಕಳೆದಂತ ವ್ಯಕ್ತಿಯನ್ನು ಮೊದಲು ಏನ್ ಮಾಡ್ಬೇಕು? ನಾವು ಫಸ್ಟ್ ವೈದ್ಯರ ಹತ್ರನೇ ನಾವು ಕರೆದೊಯ್ಬೇಕು. ಅವನಿಗೆ ಯಾವುದೇ ಕಾರಣಕ್ಕೂ ಮಲಗಕ್ಕೆ ಬಿಡಬಾರದು. ಅಂದ್ರೆ ಮೂರ್ಛೆ ಹೋಗದಂತೆ ನೋಡ್ಕೊಳ್ಬೇಕು, ಅವನ್ನ ತಡಿಬೇಕು. ಹೇಗೆ? ತಲೆಗೆ ಅಭಿಮುಖವಾಗಿ ಟೂರ್ನಿಟ್ ಅನ್ನ ಗಾಯದ ಮೇಲ್ಭಾಗದಲ್ಲಿ ಸ್ವಲ್ಪ ಕಟ್ಟಬೇಕು. ಅಂದ್ರೆ ಒಂದು ತುರ್ಚು ಬಟ್ಟೆಯನ್ನ ಕಟ್ಟಬೇಕು. ಯಾಕಂದ್ರೆ ಆ ವಿಷ ಅಂತಕ್ಕಂಥದ್ದು ಮೇಲಕ್ಕೆ ಏರಬಾರದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಚಾಕು ಅಥವಾ ಬ್ಲೇಡ್ ನ ಸಹಾಯದಿಂದ ಚರ್ಮವನ್ನು ಸ್ವಲ್ಪ ಕೊಯ್ದು ಆ ಭಾಗದ ರಕ್ತಸ್ರಾವ ಮೂಲಕ ವಿಷ ಹೊರ ಹಾಕುವ ಪ್ರಯತ್ನವನ್ನ ಪಡಬೇಕು. ಈಗ ಕಾಲು ಅಥವಾ ಕೈಯಲ್ಲಿ ಎಲ್ಲಾದ್ರೂ ಒಂದು ಸ್ವಲ್ಪ ಕಡ್ದಿದೆಯಪ್ಪ, ಇಲ್ಲಂದ್ರೆ ಇಲ್ಲಿ ಕಡ್ದಿದೆ, ಎಲ್ಲಾದ್ರೂ ಇದಾಗಿದೆ ಅಂತಂದ್ರೆ ಆ ಟೈಮಲ್ಲಿ ಬ್ಲೇಡ್ ಮುಖಾಂತರ ಸ್ವಲ್ಪ ಪ್ಲಸ್ ಆಕಾರದಲ್ಲಿ ಕೊಯ್ದು ಆ ಬ್ಲೇಡ್ ಅನ್ನ ಸ್ವಲ್ಪ ವಿಷವನ್ನ ಹೊರ ಹಾಕಿದ್ರೆ ವಿಷದ ಒಂದು ಪ್ರಮಾಣ, ತೀವ್ರತೆ ಅಂತಕ್ಕಂಥ ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತೆ. ಅವಾಗ ಅವನ್ನ ಮಲಗಿಸ್ದಂಗೆ ಹಾವು ಕಚ್ಚಿಸ್ಕೊಂಡನ್ನ ಸಾಂತ್ವನಗೊಳಿಸಿ ಅವನಿಗೆ ಧೈರ್ಯವನ್ನು ತುಂಬಿ, ಅವನಾಗಿರ್ಬೋದು ಅವಳಾಗಿರ್ಬೋದು ಗಾಬರಿ ಆಗದಂತೆ ನೋಡ್ಕೊಳ್ಬೇಕು. ಸೊ ಇದು ಮೂರ್ಛೆ ಹೋಗದಿದ್ದರೆ ಪ್ರಜ್ಞೆ ಬರುವಂತೆ ಮಾಡಬೇಕು. ಎಚ್ಚರ ಸ್ಥಿತಿಯಲ್ಲಿದ್ದು ಅವನಿಗೆ ಬಿಸಿ ಬಿಸಿಯಾದಂತಹ ಹಾಲಾಗಿರ್ಬೋದು, ಕಾಫಿ ಆಗಿರ್ಬೋದು, ಚಹಾ ಅದು ಕುಡಿಸ್ತಿದ್ರೆ ಅವನು ಮೂರ್ಛೆ ಹೋಗಲ್ಲ, ಪ್ರಜ್ಞೆ ತಪ್ಪಲ್ಲ, ಮಲಗಲ್ಲ. ಯಾಕಪ್ಪ ಅಂತಂದ್ರೆ ಮಲಗಿದ್ರೆ ಯಾಕೆ ಮಲಗಿಸ್ಬೇಕು? ನೀವು ಯಾವುದೇ ಹಾವಂತಲ್ಲ, ಯಾವುದೇ ಒಂದು ಬಾಟಲ್ ವಿಷಯನ ತಗೊಳ್ಳಿ ಅಂತ ಹೇಳ್ತಿಲ್ಲ, ತಗೊಂಡವರಿಗೆ ಮಲಗಿಸಿದಾರಪ್ಪ ಅಂತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಬೇಗ ಆಗುತ್ತೆ, ವಿಷದ ಒಂದು ಪ್ರಮಾಣ ಅಂತಕ್ಕಂಥದ್ದು ಬೇಗ ಮೈಯನ್ನು ಆವರಿಸ್ಕೊಳ್ತದೆ. ಆ ಒಂದು ದೃಷ್ಟಿಯಿಂದ ಅವನಿಗೆ ಬೇಗ ತಕ್ಷಣನೇ ವೈದ್ಯರ ಬಳಿ ಕರೆದೊಯ್ಯಬೇಕು ಅಂತಕ್ಕಂಥದ್ದು. ಸೊ ಇದು ಪ್ರಥಮ ಚಿಕಿತ್ಸೆಗೆ ಹಾವು ಕಡಿಸಿಕೊಂಡಂತಹ ವ್ಯಕ್ತಿಗೆ ನೀಡ್ತಕ್ಕಂತಹ ಒಂದು ಕರ್ತವ್ಯ. ಮೊದಲು ವೈದ್ಯರನ್ನ ಬೇಗನೆ ಕರೆಸ್ಕೋಬೇಕು ಅಥವಾ ವೈದ್ಯರ ಹತ್ರ ನಾವೇ ಕರ್ಕೊಂಡು ಹೋಗ್ಬೇಕು. ಅವನ್ನ ಮೂರ್ಛೆ ಅಂದ್ರೆ ಮಲಗದ ಹಾಗೆ ನೋಡ್ಕೊಳ್ಬೇಕು. 3ನೇ ಪಾಯಿಂಟ್, ಆ ಒಂದು ತಲೆಯ ಅಭಿಮುಖವಾಗಿ ಟೂರ್ನಿಟ್ ಗಾಯದ ಮೇಲ್ಭಾಗ ಕಟ್ಟಬೇಕು. ಆ ಬ್ಲೇಡ್ ಅಥವಾ ಚಾಕ ಸಹಾಯದಿಂದ ಕಡಿದಿರ್ತಕ್ಕಂಥ ಜಾಗದಲ್ಲಿ ಸ್ವಲ್ಪ ಪ್ಲಸ್ ಮಾರ್ಗದಲ್ಲಿ ಬಗದು ಬಿಟ್ಟು ಅಥವಾ ಕೊಯ್ದು ಬಿಟ್ಟು ಆ ರಕ್ತವನ್ನ ಹೊರಗೆ ಹಾಕಬೇಕು. ವಿಷದ ಪ್ರಮಾಣವನ್ನ ಕಡಿಮೆ ಮಾಡಬೇಕು. ಅವನಿಗೆ ಪ್ರಜ್ಞೆ ಬರುವಂತೆ ಮಾಡಿ ಎಚ್ಚರ ಸ್ಥಿತಿಯಲ್ಲಿ ಇಟ್ಕೊಂಡು ಬಿಸಿ ಬಿಸಿಯಾದಂತಹ ಕಾಫಿ ಅಥವಾ ಹಾಲು ಅಥವಾ ಚಹಾವನ್ನ ಕುಡಿಸ್ತಾ ಇರಬೇಕು. ಇಷ್ಟು ಪ್ರಥಮ ಚಿಕಿತ್ಸೆಯನ್ನು ಮಾಡ್ತಾ ಇದ್ರೆ ಮುಂದಿನ ಡಾಕ್ಟರ್ ನೋಡ್ಕೊಂತಾರೆ. ಓಕೆ, ಇದು ಹಾವು ಕಚ್ಚಿಸೋದು. 2ನೇ, ನೀರಿನಲ್ಲಿ ಮುಳುಗಿದವರಿಗೆ ನೀರಿನಲ್ಲಿ ಮುಳುಗಿದವರಿಗೆ ಪ್ರಥಮ ಚಿಕಿತ್ಸೆ ಹೇಗೆಪ್ಪ ಅಂತಂದ್ರೆ, ನೀರಿನಲ್ಲಿ ಸುಮಾರು ಜನ ನಿಮಗೆ ಗೊತ್ತಿರೋ ಹಾಗೆ ಈಜು ಬರದೇ ಇರ್ತಕ್ಕಂಥವ್ರು ಮುಳುಗ್ತಾರೆ. ಯಾವ್ದಾದ್ರೂ ಬಾವಿಯಿಂದ ನೀರನ್ನ ಹಿಡಿತಕ್ಕಂಥ ಸಂದರ್ಭದಲ್ಲಿ ಕೈ ಕಾಲು ಜಾರಿ ಆದ್ರೂ ಬೀಳ್ತಾರೆ. ಅಥವಾ ಸ್ವಿಮ್ಮಿಂಗ್ ಮಾಡಕ್ ಹೋದಂತ ಸಂದರ್ಭದಲ್ಲಿ ಎಷ್ಟೇ ಸ್ವಿಮ್ಮಿಂಗ್ ಬಂದ್ರೆ ಸುಮಾರು ಸುಳಿಗೆ ಅಥವಾ ಯಾವುದೋ ಒಂದು ಆಳಕ್ಕೆ ಕೆಸರಲ್ಲಿ ಸಿಗಾಕೊಂಡಾದ್ರೂ ಸಾಯ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಸಹಾಯದಿಂದ ಜೀವವನ್ನು ರಕ್ಷಣೆ ಮಾಡ್ಕೊಂಡು ನೀರಿನಲ್ಲಿ ಮುಳುಗಿದವ್ರನ್ನ ಹೆಂಗೆ ನಾವು ರಕ್ಷಣೆ ಮಾಡಬೇಕು ಅಂತ ಮೊದಲನೇದಾಗಿ ಅರ್ಥ ಮಾಡ್ಕೊಂಡು ಮಕ್ಕಳೇ, ನಿಧಾನವಾಗಿ ಹೇಳ್ತೀನಿ.
ನೀರಿನಲ್ಲಿ ಮುಳುಗಿದ ತಕ್ಷಣ ಆ ವ್ಯಕ್ತಿಯನ್ನ ಈಜು ಬಲ್ಲವರು ಅಂದ್ರೆ ಈಜು ಬರ್ತಕ್ಕಂಥವರು ಮೊದಲು ಕೂಡಲೇ ನೀರಿನಲ್ಲಿ ಜಿಗಿದು ಅಥವಾ ಹಾರಿ ನೀರಿನಿಂದ ಹೊರಗೆ ತರಬೇಕು ಅವರನ್ನು. ಅಂದ್ರೆ ನೀರಲ್ಲಿ ಮುಳುಗಿದಂತಹ ವ್ಯಕ್ತಿಯನ್ನ ಯಾರು ಈಜು ಬರುತ್ತೋ, ಯಾರು ಸಮರ್ಥರಾಗಿ ಪರ್ಫೆಕ್ಟ್ ಆಗಿ ಈಜನ್ನ ಕಲ್ತಿರ್ತಾರೋ, ಸ್ವಿಮ್ಮಿಂಗ್ ಕಲ್ತಿರ್ತಾರೋ, ಅವರು ನೀರಲ್ಲಿ ಜಿಗಿದು ಅವರ ಒಂದು ತಲೆ, ಬಟ್ಟೆ ಅಥವಾ ಯಾವುದಾದ್ರೂ ಒಂದು ಉಡುಪನ್ನ ಹಿಡ್ಕೊಂಡು ಅವನ್ನ ಗಡ್ಡಿಗೆ ಹೊರಗೆ ತಂದು ಹಾಕಬೇಕು, ಅಂದ್ರೆ ಮಲಗಿಸ್ಬೇಕು. ನೀರಿನಲ್ಲಿ ಬಿದ್ದವರ ಬಟ್ಟೆ ಅಥವಾ ಕೂದಲು ಹಿಡಿದು ಎಳೆದು ತರಬೇಕು. ಬಿದ್ದವ ಏನ್ ಮಾಡ್ತಾನೆ, ಬಂದು ನನ್ನ ಕಾಪಾಡೋದು ಬಂದಿರ್ತಾರಲ್ಲ, ಅಂತ ತಾಂಡೋಗ್ ಬಂದಿರ್ತಾರಲ್ಲ, ಅವನನ್ನೇ ಹಿಡ್ಕೊಳ್ತಾನೆ, ಅವನನ್ನೇ ಹಂಬರ್ಕೊಂತಾನೆ. ಕಾರಣ ಜೀವದ ಒಂದು ಭಯ. ಬಿದ್ದ ಗಾಬರಿಗೊಂಡು ತೆಗೆಯಲು ಬಂದವರನ್ನೇ ಅಪ್ಪಿಕೊಂಡು ಕೈಕಾಲುಗಳನ್ನು ನೀರಿನಲ್ಲಿ ಚಲನೆ ಆಗದಂತೆ ಮಾಡಬಹುದು. ಆ ಒಂದು ದೃಷ್ಟಿಯಿಂದ ಎಚ್ಚರಿಕೆಯಿಂದ ಗಾಬರಿ ಆಗದಂತೆ ಅದಕ್ಕೆ ಜಾಗೃತಿಯಿಂದ ಮೇಲೆ ಎತ್ತಬೇಕು. ಈಜುಬವರು ಸಮೀಪದಲ್ಲಿರ್ತಕ್ಕಂತಹ ವಸ್ತುಗಳನ್ನಾದ್ರೂ ಬಳಸಿ, ಬಟ್ಟೆ ಆಗಿರ್ಬೋದು ಅಥವಾ ಅವನಿಗೆ ಆಧಾರವಾಗಿ ಎಳೆದು ತರ್ತಕ್ಕಂತಹ ಕೋಲಾಗಿರ್ಬೋದು, ಹಗ್ಗ ಆಗಿರ್ಬೋದು, ಅಥವಾ ದೊಡ್ಡ ಸೀರೆ ಬಟ್ಟೆ ಆಗಿರ್ಬೋದು, ಮೂರು ಯಾವ್ದಾದ್ರು ಸಿಗುತ್ತೋ ಆ ಸ್ಥಳದಲ್ಲಿ ದೊರೆತಕ್ಕಂಥ ಉಪಕರಣವನ್ನು ಉಪಯೋಗಿಸ್ಬಿಟ್ಟು ಆ ಜೀವವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಸೊ ಹೀಗೆ ನೀರಿನಲ್ಲಿ ಬಿದ್ದವ್ರನ್ನ ರಕ್ಷಣೆ ಮಾಡ್ಕೊಂಡು ಸರಿ ತಂದು ಮಲಗಿಸಿದ್ರಿ. ಹೆಂಗ್ ಮಲಗಿಸ್ಬೇಕು ಅದು ಬಹಳ ಮುಖ್ಯ. ಏನನ್ನ ತಂದು ಅವನು ನೀರಲ್ಲಿ ತಂದಿರ್ತಕ್ಕಂಥ ಗಡ್ಡಿ ಹಾಕಿದ್ರೆ ಹೆಂಗ ಅವನ ಮುಂದಿನ ಪ್ರೋಸೆಸ್ ಏನು ಅನ್ನೋದನ್ನ ನೋಡಿದ್ರೆ, ಅವನ ಮೇಲೆ ಅಂದ್ರೆ ಗಡ್ಡೆ ಮೇಲೆ ತಂದಂತ ಸಂದರ್ಭದಲ್ಲಿ, ದಡದಲ್ಲಿ ತಂದಂತ ಸಂದರ್ಭದಲ್ಲಿ ತಂದು ಬೋರ್ಲಾಗಿ ಮಲಗಿಸ್ಬೇಕು ಅವನನ್ನ. ಹಂಗತನ ಬೋರ್ಲಾಗಿ ಮಲಗಿಸಿ ಕುಪ್ಪಸದಲ್ಲಿ ಸೇರಿರ್ತಕ್ಕಂಥ ನೀರನ್ನ ಮೆಲ್ಲಗೆ ಹೊಟ್ಟೆ ಮೇಲೆ ಭಾರ ಹಾಕಿ ಹೊರ ಹಾಕ್ಬೇಕು. ಅಂದ್ರೆ ಅಂಗತಾರ ಮಲಗಿಸಿ ಕರೆಕ್ಟ್ ಆಗಿ ಕೈಗಳನ್ನ ಪ್ಲಸ್ ಅಂತಂದ್ರೆ ಹೊಟ್ಟೆಯನ್ನ ಒದಿ ಮಾಡೋದು ಅಂತರ, ಕತ್ತನ್ನ ಲೆಫ್ಟ್ ಅಥವಾ ರೈಟ್ ಬಳಸಿದ. ಸೊ ನೀರು ಕುಡಿದಿರ್ತಕ್ಕಂಥ ನೀರು ಹೊರ ಚೆಲ್ತಾನ ಅವನು. ಸೊ ಹೊರ ಹಾಕ್ತಾನೆ. ಅವಾಗ ಹೊರ ಹಾಕಿದ್ಮೇಲೆ ಅವನಲ್ಲಿ ಇರ್ತಕ್ಕಂಥ ಶೂಗಳಾಗಿರ್ಲಿ ಅಥವಾ ಟೈಗಳಾಗಿರ್ಲಿ, ಬೆಲ್ಟ್ ಆಗಿರ್ಲಿ, ಹ್ಯಾಟ್ ಆಗಿರ್ಲಿ ಎಲ್ಲವನ್ನ ರಿಮೂವ್ ಮಾಡಿ ಅಂಗಾಲು ಅಂಗೈಗಳನ್ನು ಉಜ್ಜಿ ಹೀಟ್ ಮಾಡಿ ಅವನಿಗೆ ಎಚ್ಚರಿಸಬೇಕು. ಇನ್ನ ಎದ್ದಾಳಿಲ್ಲ, ಸೊ ಕೃತಕ ಉಸಿರಾಟವನ್ನ ಮಾಡಬೇಕು. ಬಾಯಿಗೆ ಬಾಯಿ ಇಟ್ಬೇಕು, ಶ್ವಾಸೋಚ್ಛ್ವಾಸವನ್ನು ಮಾಡಿಸಿ ಉಸಿರು ಕ್ರಿಯೆಯನ್ನು ಮಾಡಿಸಿ ಗಾಬರಿ ಆದಂತೆ ನೋಡಿಕೊಂಡು ನಂತರ ಅವನಿಗೆ ವಿಶ್ರಾಂತಿಯನ್ನ ನೀಡಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ ಫಸ್ಟ್ ನೀರಲ್ಲಿ ಮುಳುಗಿದವರಿಗೆ ಅರ್ಥ ಮಾಡ್ಕೊಳ್ಳಿ, ನೀರಲ್ಲಿ ಮುಳುಗಿದವ್ರನ್ನ ಈಜು ಬರ್ತಕ್ಕಂಥವ್ರು ಅಂದ್ರೆ ಸ್ವಿಮ್ಮಿಂಗ್ ಬರ್ತಕ್ಕಂಥವ್ರು ಹೋಗ್ಬಿಟ್ಟು ಅವನನ್ನ ತಂದು ಹೊರ ಗಡ್ಡೆ ಮೇಲೆ ಹಾಕ್ಬೇಕು. ಸರ್ ನಮಗೆ ಯಾರು ಈಜೆ ಬರಲ್ಲ ಸರ್. ಸರಿ, ಅಲ್ಲಿರ್ತಕ್ಕಂಥ ಉಪಕರಣಗಳು, ಸೌಲಭ್ಯ ಇರತಕ್ಕಂಥ ಉಪಕರಣ ಯಾವುದನ್ನಾಗಿರ್ಬೋದು, ಹಗ್ಗ, ಬಟ್ಟೆ, ದಾರ ಅಥವಾ ಸೀರೆ ಏನ್ ಸಿಗುತ್ತೋ ಅವನೊಬ್ಬ ರಕ್ಷಣೆ ಮಾಡಬೇಕು. ಅವನಿಗೆ ಕೈ ಕೊಟ್ಬಿಟ್ಟು ಅವನ್ನ ಮೇಲಕ್ಕೆ ಎಳೆದು ತರಬೇಕು. ಸೊ ಬಂದ ಹೇಳುತ್ತಾ ಅವನ್ನ ಅವಾಗ ಹಂಗಾತವನ್ನ ಮಲಸಿ ಬೋರ್ಲಾಗಿ ಮಲಸಿ ಪುಪ್ಪಸ ಅಂತಂದ್ರೆ ಹೊಟ್ಟೆಯಲ್ಲಿರ್ತಕ್ಕಂಥ ನೀರನ್ನ ಕತ್ತನ್ನ ಆ ಕಡೆ ಈ ಕಡೆ ವಾಲಿಸ್ಬಿಟ್ಟು ಚೆನ್ನಾಗಿ ಹದಿಮಿದ್ರೆ, ಹೊಟ್ಟೆಯನ್ನ ಹದಿಮಿದ್ರೆ ಅವನು ನೀರನ್ನು ಕುಡಿರ್ತಕ್ಕಂಥವು ಬಾಯಿ ಮುಖಾಂತರ ಹೊರಗೆ ಬರ್ತಾವ. ಅವಾಗ್ಲೇ ಎಚ್ಚರಿಕೆ ಆಗ್ತಾನ ಅವನು. ಅಕಸ್ಮಾತ್ ಆಗ್ಲಿಲ್ಲಪ್ಪ ಅಂತಂದ್ರೆ ಅವನು ಹಾಕಿರ್ತಕ್ಕಂತಹ ಶೂ, ಬೆಲ್ಟ್, ಟೈ ಎಲ್ಲವನ್ನ ರಿಮೂವ್ ಮಾಡಿ ಏನ್ ಮಾಡ್ಬೇಕು, ಉಜ್ಜಬೇಕು, ಶಾಖವನ್ನ ಕೊಡ್ಬೇಕು. ಅದು ಆಗ್ಲಿಲ್ಲ, ಆಗ್ಲೂ ಎಚ್ಚರಿಕೆ ಆಗ್ಲಿಲ್ಲಪ್ಪ ಅಂದ್ರೆ ಅವನಿಗೆ ಕೃತಕ ಬಾಯಿ ಉಸಿರಾಟವನ್ನ ಇಟ್ಟು ಸೊ ಅವನಿಗೆ ಪ್ರಥಮ ಚಿಕಿತ್ಸೆಯನ್ನ ಅವಾಗ ಎಚ್ಚರಿಕೆ ಆದ ನಂತರ ಮತ್ತೆ ವೈದ್ಯರ ಬಳಿ ಕರೆದೊಯ್ಯಬೇಕು. ಇದು ನೀರಿನಲ್ಲಿ ಮುಳುಗಿದವರಿಗೆ ಪ್ರಥಮ ಚಿಕಿತ್ಸೆ. ಸೊ ಇಷ್ಟು ಹಾವು ಕಚ್ಚಿದಾಗ ಮತ್ತು ನೀರಿನಲ್ಲಿ ಮುಳುಗಿದಾಗ ಇವತ್ತಿನ ಒಂದು ವಿಷಯನ ನಾನು ನಿಮಗೆ ತಿಳಿಯಪಡಿಸಿದ್ದೇನೆ. ಮುಂದೆ ಪ್ರಾಣಿಗಳು ಕಚ್ಚಿದಾಗ ಅಥವಾ ನಾಯಿ ಕಡಿದಂತ ಸಂದರ್ಭ ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ. ಮಕ್ಕಳೇ, ಇದರಲ್ಲಿ ಏನಾದರೂ ಡೌಟ್ಸ್ ಇದೆ ನಮ್ಮ ವಾಟ್ಸ್ಆಪ್ ನಂಬರ್ ನಿಮ್ಮ ಪ್ರಶ್ನೆಗಳನ್ನ ಕಳಿಸಿ ನಾವು ಉತ್ತರವನ್ನು ನಿಮಗೆ ಕಳಿಸಲಾಗುತ್ತದೆ. ಧನ್ಯವಾದಗಳು.